Hello everyone, welcome to Triple T Academy YouTube channel. This video for lateral entry students. Surrounded seats ಬಗ್ಗೆ ಮಾತಾಡ್ತಾ ಇದ್ದೀನಿ. Addition to that, already first round ನ ಕಂಪ್ಲೀಟ್ ಮಾಡಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ತಗೊಂಡವ್ರ ಕತೆ ಏನು, ಯಾವ ಚಾಯ್ಸ್ ನ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ವೆರಿ ಕ್ಲಿಯರ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಜೊತೆಗೆ ಕೆಲವೊಂದು ಸ್ಟೂಡೆಂಟ್ಸಿಗೆ ಸೀಟ್ಸ್ ಅಲೌಡ್ ಆಗಿಲ್ಲ, ಸೊ ಅವ್ರ ಕತೆ ಏನು, ಸೊ ಅವ್ರಿಗೆ ಮುಂದೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳೋಣ. ಸೊ ಇಲ್ಲಿ ಏನು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಸರೌಂಡೆಡ್ ಸೀಟ್ಸ್. ಏನ್ ಸರ್ ಇದು ಸರೌಂಡೆಡ್ ಸೀಟ್ಸ್ ಅಂತ ಹೇಳಿದ್ರೆ, ಬಿಕಾಸ್ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಮುಖಾಂತರ ಯಾರೆಲ್ಲ ಇಂಜಿನಿಯರಿಂಗ್ ಇವಾಗ ಆಲ್ರೆಡಿ ಸೆಕೆಂಡ್ ಇಯರ್ ಅಲ್ಲಿ ನಡೆಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವರಿಗೆ ಕೊಟ್ಟಿರುವಂತ ಸೀಟ್ಸ್ ಕೆಲವೊಂದು ಸೀಟ್ಸ್ಗಳು ಅನ್ಫಿಲ್ಡ್, ಫಿಲ್ ಆಗಿರಲಿಲ್ಲ. ಆ ಒಂದು ಸೀಟ್ಸ್ ನ ನಿಮ್ಗೆ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು 2 days ಬ್ಯಾಕ್ 20th January 2022 ನಲ್ಲಿ ಗವರ್ಮೆಂಟ್ ಒಂದು ಆರ್ಡರ್ ನ ಪಾಸ್ ಮಾಡಿದೆ. ಆ ಆರ್ಡರ್ ಪ್ರಕಾರವಾಗಿ ಸೊ ನಿಮ್ಗೆ ಆ ಒಂದು ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಗೆ ಆ ಸೀಟ್ ನ ಕೊಡಬೇಕು ಅಂತ ಹೇಳಿದೆ. ಹಾಗಾದ್ರೆ ಅವ್ರು ಆ ಸೀಟ್ ನ ಕೊಡಬೇಕಾಗತ್ತೆ. ಬಿಫೋರ್ ದಟ್ ಈಗ ಆಲ್ರೆಡಿ ಫಸ್ಟ್ ರೌಂಡ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದೆ. ಯಾವುದು ಕೆಇ ಅವರು ಲ್ಯಾಟರಲ್ ಎಂಟ್ರಿ ಅವರಿಗೆ DCET ಮುಖಾಂತರ ಏನ್ ಜಾಯ್ನ್ ಆಗ್ತಿದ್ರಲ್ಲ ಅವ್ರಿಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡಿದೆ. ಬಟ್ ಚಾಯ್ಸ್ ಆಪ್ಷನ್ಸ್ ಅಲ್ಲಿ ಆ ಒಂದು ಸ್ಟೇಜ್ ಅಲ್ಲಿ ನೀವಿದ್ದೀರ ಈಗ. ಸೊ ಆ ಸ್ಟೇಜ್ ಅಲ್ಲಿ ಇರುವಂತವರು ಚಾಯ್ಸ್ ನ ಸೆಲೆಕ್ಟ್ ಮಾಡುವಂತ ಆಪ್ಷನ್ಸ್ ಇದೆ. ದಟ್ ಈಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರೆ ಈ ಸೀಟ್ಸ್ ನಮ್ಗೆ ಸಿಗುತ್ತಾ, ಇದೇ ನಿಮ್ಮೆಲ್ಲರ ಕ್ವಶನ್ ಮಾರ್ಕ್. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಸಿಮಿಲರ್ ವಿಡಿಯೋಸ್. ಸೊ ನೆಕ್ಸ್ಟ್ ಇದಾದ್ಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ಏನ್ ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟ್ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮ್ಮ ಚಾನಲ್ ಇಂದ ನಿಮ್ಗೆ ಸಿಗ್ತಾ ಇರುತ್ತೆ. So subscribe and share this video. Later share this video to your friends also. And ಈ ಒಂದು ಡೀಟೇಲ್ಸ್ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಅಂದ್ರೆ ಕೆಲವೊಂದು ಪಾಯಿಂಟ್ ನ ನೀವು ತುಂಬಾ ಸೂಕ್ಷ್ಮವಾಗಿ ತಗೊಳ್ಬೇಕಾಗುತ್ತೆ. ಬಿಕಾಸ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡೋದ್ರಿಂದನೂ ಕೂಡ ನಿಮ್ಮ ಸೀಟ್ ನ ನೀವು ಕಳ್ಕೊಳ್ಬೇಕಾಗತ್ತೆ. ಒಳ್ಳೆ ಕಾಲೇಜ್ ಸಿಗುವಂತ ಸೀಟ್ ನ ನೀವು ಮಿಸ್ ಮಾಡ್ಕೊಂಡು ಯಾವುದೋ ಒಂದು XYZ ಕಾಲೇಜಿಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಕ್ಲಿಯರ್ ಆಗಿ ಅನಾಲಿಸಿಸ್ ಮಾಡಿ. ಇಟ್ ಮೇ ಟೇಕ್ 1 to 2 minutes ಎಕ್ಸ್ಟ್ರಾ, ಬಟ್ ನಾನು ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ವೆರಿ ಫಸ್ಟ್ ಈಗ ಏನ್ ಎಸ್ಟರ್ಡೇ ನೋಟಿಫಿಕೇಶನ್ ಅಕಾರ್ಡಿಂಗ್ ಟು ನೋಟಿಫಿಕೇಶನ್ ದಟ್ ಈಸ್ 20th 1/23 ನಲ್ಲಿ ಬಿಟ್ಟಿರುವಂತಹ ನೋಟಿಫಿಕೇಶನ್ ಪ್ರಕಾರ ಗವರ್ಮೆಂಟ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, 2022-23ನೇ ಸಾಲಿನಲ್ಲಿ ಆಡಳಿತ ಮಂಡಳಿಗಳು ಅಥವಾ ಕಾಲೇಜುಗಳು ಸರ್ಕಾರಕ್ಕೆ ಆಜ್ಞಾಪಿಸಿರುವ ಸೀಟುಗಳನ್ನು ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಮೂಲಕ ಭರ್ತಿ ಮಾಡುವ ಕುರಿತು. ಸೊ ಇಟ್ ಮೀನ್ಸ್ ದಟ್ ಲಾಸ್ಟ್ ಇಯರ್ ಅಲ್ಲಿ ಯಾರೆಲ್ಲ ಸೀಟ್ಸ್ ತಗೊಂಡಿಲ್ವೋ, PUC ಮುಗಿಸ್ಕೊಂಡ್ಬಿಟ್ಟು ಫಸ್ಟ್ ಇಯರ್ ಮುಖಾಂತರ ಇಂಜಿನಿಯರಿಂಗ್ ಮಾಡ್ತಿರುವಂತ ಉಳಿದಿರೋ ಸೀಟ್ ನ ನಿಮ್ಗೆ ಕೊಡಬೇಕು. ಲ್ಯಾಟರಲ್ ಎಂಟ್ರಿ ಮುಖಾಂತರ ಹೋಗಿ ಬರ್ತಿರುವಂತಹ ಸ್ಟೂಡೆಂಟ್ಸ್ಗೆ ಆ ಅನ್ಫಿಲ್ಡ್ ಸೀಟ್ಸ್ ನ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 20th January 2023 ಈ ಒಂದು ಡೇಟ್ ಅಲ್ಲಿ ಗವರ್ಮೆಂಟ್ ಆದೇಶಿಸಿದೆ. ಯಾರು ಆದೇಶಿಸಿರೋದು? ದಟ್ ಈಸ್ ಸರ್ಕಾರದ ಜಂಟಿ ಕಾರ್ಯದರ್ಶಿ ತಾಂತ್ರಿಕ ಶಿಕ್ಷಣ ಮತ್ತು ಯೋಜನೆ, ಇವ್ರು ಬಂದ್ಬಿಟ್ಟು ಇದನ್ನ ಪಾಸ್ ಮಾಡಿದ್ದಾರೆ. ಸೊ ಇವ್ರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸೀಟ್ಸ್ ನ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಅಥವಾ ಖಾಸಗಿ ವಿಶ್ವವಿದ್ಯಾನಿಲಯಗಳ ಇಂಜಿನಿಯರಿಂಗ್ ಕೋರ್ಸ್ಗಳ 21-22 ಸಾಲಿನಲ್ಲಿ ಪ್ರಥಮ ವರ್ಷದ BE ಕೋರ್ಸಿನಲ್ಲಿ ಪ್ರವೇಶಾತಿ ಆಗದೆ ಖಾಲಿ ಉಳಿದ ಸೀಟುಗಳನ್ನು 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಮೂಲಕ ಭರ್ತಿ ಮಾಡಲು ಆಡಳಿತ ಮಂಡಳಿಗಳು ಅಥವಾ ಕಾಲೇಜುಗಳು ಸರ್ಕಾರಕ್ಕೆ ಆಜ್ಞಾಪಿಸಿರುತ್ತಾರೆ. ಅಂದ್ರೆ ಅಲ್ಲೇನೆಲ್ಲ ಸೀಟ್ ಎಲ್ಲ ಫಿಲ್ ಆಗಿಲ್ಲ, ನೀವು ನಮ್ಗೆ ಈ ಮುಖಾಂತರ ಸೀಟ್ ನಾವು ಫಿಲ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಈಗ ಕಾಲೇಜ್ ಆಡಳಿತ ಮಂಡಳಿಗಳು ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡಿದ್ರು. ಆ ರಿಕ್ವೆಸ್ಟಿನ ಪ್ರಕಾರವಾಗಿ ಗವರ್ಮೆಂಟ್ ಏನ್ ಮಾಡಿದೆ, ಈಗ ಅದಕ್ಕೆ ಓಕೆ ಮಾಡಿದೆ, ಸೀಟ್ ಫಿಲ್ ಮಾಡ್ಕೊಳ್ಳಿ ಅಂತ ಮಾಡಿದೆ. ಹಾಗಾದ್ರೆ ಸದರಿ ಆಜ್ಞಾಪಿತ ಸೀಟುಗಳನ್ನು ಮೀಸಲಾತಿಯೊಂದಿಗೆ ಸಿದ್ಧಪಡಿಸಿ ಇದರೊಂದಿಗೆ ಲಗತ್ತಿಸಿದ್ದು 1ನೇ ಸುತ್ತಿನ ಕೌನ್ಸಿಲಿಂಗ್ ನಲ್ಲಿ ಕರ್ನಾಟಕ ಸರ್ಕಾರ ಪರೀಕ್ಷಾ ಪ್ರಾಧಿಕಾರದ ಅಂದ್ರೆ KEA, ಈಗ ಆಲ್ರೆಡಿ ನಿಮ್ಗೇನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ನಿಮ್ಗೆ ಸೀಟ್ ಅಲಾಟ್ ಮಾಡ್ತಿದೆಯಲ್ಲ KEA, ಅವರು ವೆಬ್ಸೈಟ್ ಮೂಲಕ ಪ್ರಕಟಿಸಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ತಮಗೆ ಆದೇಶಿಸಿರುತ್ತಾರೆ. ಅಂದ್ರೆ ಅವ್ರು ಆದೇಶಿಸಿರ್ತಿದ್ದಾರೆ. ಈಗ ಇಟ್ ಮೀನ್ಸ್ ದಟ್ ಏನೆಲ್ಲ ಫಿಲ್ ಆಗಿಲ್ಲ ಇವ್ರಿಗೆ ಮಾಡ್ಲೇಬೇಕು. ಆಲ್ರೆಡಿ ಕ್ವಶನ್ ಮಾರ್ಕ್ ಹಿಯರ್ ಈಸ್ ಫಸ್ಟ್ ರೌಂಡ್ ಈಸ್ ಕಂಪ್ಲೀಟೆಡ್, ರೈಟ್? ಫಸ್ಟ್ ರೌಂಡ್ ಏನಾಗಿದೆ ನಿಮ್ಗೆ, ದಟ್ ಈಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಫಸ್ಟ್ ರೌಂಡ್ ಅಲ್ಲಿ ಈಗ ಚಾಯ್ಸ್ ಎಂಟ್ರಿ ಆಪ್ಷನ್ಸ್ ಅಲ್ಲಿ ಇದೀರಾ. ಇದು ಬಿಗ್ ಕ್ವಶನ್ ಮಾರ್ಕ್ ಇವಾಗ. ಸೊ ನೀವೇನ್ ಮಾಡ್ಬೇಕಾಗತ್ತೆ, 1 day ವೇಟ್ ಮಾಡೋದು ಬೆಟರು. ಸೊ ಇದ್ರ ಮುಂದೆ ನಾನು ಹೇಳೋಣ. ಹಾಗಾದ್ರೆ ಏನೇನಿದೆ ಸರ್ ಅಂತ ಅಬ್ಸರ್ವ್ ಮಾಡಿದ್ರೆ, ದಟ್ ಈಸ್ ಅನೆಕ್ಷರ್ ಎಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಸಪೋಸ್ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್, ದಟ್ ಈಸ್ UVCE ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಟ್ ಈಸ್ ಬ್ಯಾಂಗ್ಳೂರ್. ಈ ಒಂದು ಕಾಲೇಜಲ್ಲಿ ನೋಡಿದ್ರೆ ಎಷ್ಟು ಸೀಟ್ಸ್ ಅರೌಂಡೆಡ್ ಆಗ್ತಿದೆ ಅಂತ ಹೇಳಿದ್ರೆ, ದಟ್ ಈಸ್ 5 ಫ್ರಮ್
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 30 ಇದೆ, ಸಿಮಿಲರ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 1 ಸೀಟ್ ಇದೆ, ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 7. ಈ ತರ ನಿಮಗೆ ಎಲ್ಲಾ ಕಾಲೇಜ್ಗಳು ಅಕ್ರಾಸ್ ದ ಕರ್ನಾಟಕ ಆಲ್ಮೋಸ್ಟ್ 300 ಕಾಲೇಜ್ಗಳಲ್ಲಿ ಸೀಟ್ಸ್ ಇವಾಗ ಎಕ್ಸ್ಟ್ರಾ ಆಗಿದೆ. ಸೊ ಇದು ಅಡ್ವಾಂಟೇಜಸ್, ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಯು ಪೀಪಲ್, ಐ ಮೀನ್ ಲ್ಯಾಟರಲ್ ಎಂಟ್ರಿ ಮುಖಾಂತರ ಜಾಯ್ನ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ಗೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು ಇವಾಗ? ಆಲ್ರೆಡಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿಬಿಟ್ಟು ದಟ್ ಆಪ್ಷನ್ ಎಂಟ್ರಿನಲ್ಲಿ ರನ್ ಆಗ್ತಾ ಇದೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ಚಾಯ್ಸ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ನೀವೇನಾದ್ರು ಇವಾಗ ಎಂಟ್ರಿ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, DCT ನಂಬರ್ ನ ಎಂಟ್ರಿ ಕೊಟ್ಬಿಟ್ಟು ನೀವು ಹೊರಡೆ ಹೋದ್ರೆ ಏನಾಗಿದೆ, ಫಾರ್ ಸೋ ಮೆನಿ ಸ್ಟೂಡೆಂಟ್ಸ್ಗೆ ಕಾಲೇಜ್ ಆಲ್ರೆಡಿ ಅಲರ್ಟ್ ಆಗಿದೆ. ಬ್ಯಾಡ್ ಅನದರ್ ಥಿಂಗ್ ಈಸ್ ಫ್ಯೂ ಸ್ಟೂಡೆಂಟ್ಸ್ ಅಲರ್ಟ್ ಆಗಿರಲಿಲ್ಲ ಬಿಕಾಸ್ ಆಫ್ ಲೆಸ್ ಸೀಟ್ಸ್. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಒಂದು ವಿಡಿಯೋ ಕೂಡ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ಸ್ ಹಾಕಿರ್ತೀನಿ. ಆ ವಿಡಿಯೋನ ಕೂಡ ಅಬ್ಸರ್ವ್ ಮಾಡ್ರಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಆಗಿ ಬರುತ್ತೆ. ಅಡಿಷನ್ ಟು ದಟ್, ಈಗ ಈ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗತ್ತಂದ್ರೆ, ದಟ್ ಈಸ್ ಆಲ್ರೆಡಿ ಅಲಾಟ್ಮೆಂಟ್ ಸೀಟ್ 1 ಅಲ್ಲಿ, ಈಗ ರೌಂಡ್ 1 ಅಲ್ಲಿ ಸೀಟ್ ಮೇ ಬಿ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆಗಿರೋರಿಗೆ ಹಿಯರ್ ಇಸ್ ಎ ಚಾಯ್ಸ್ ಎಂಟ್ರಿ ಅಂತ ಆಪ್ಷನ್ ಕೊಟ್ಟಿದೆ. ನೀವು ಎಂಟ್ರಿ ಕೊಟ್ರೆ ಈ ತರ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಇನ್ ದಟ್ ಪೇಜ್ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ಸ್, ಆಪ್ಷನ್ ವರ್ಕ್ ಶೀಟ್ಸ್, ಸೊ ಈ ತರ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಇನ್ನು ಸೆಂಟ್ರಲ್ ನಿಮಗೆ ಅಲಾಟೆಡ್ ಕಾಲೇಜ್, ಸೊ ಅದರಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ, ಎಷ್ಟು, ಯಾವ ಡಿಪಾರ್ಟ್ಮೆಂಟ್, ಫೀಸ್ ಎಷ್ಟು, ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಂಡ್ ಹಿಯರ್ ಬಾಟಮ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಚಾಯ್ಸ್ ಸೆಂಟರ್. ಇಲ್ಲಿ ಅನದರ್ ಥಿಂಗ್ ವಿ ಹ್ಯಾವ್ ಟು ಅಬ್ಸರ್ವ್ ಡಿಯರ್ ಸ್ಟೂಡೆಂಟ್ಸ್, ದಟ್ ಈಸ್ ಚಾಯ್ಸಸ್ ಸ್ಟಾರ್ಟ್ಸ್ ಫ್ರಮ್ 21st January 2023 yesterday to till 23/1/2023 midnight till 11 o'clock 59 seconds ವರೆಗೂ ಕೂಡ ನಿಮಗೆ ಟೈಮಿಂಗ್ಸ್ ಇದೆ ಚಾಯ್ಸ್ ಎಂಟ್ರಿನ ತಗೊಳ್ಳೋದಕ್ಕೆ. ಸೊ ನೀವೇನ್ ಮಾಡಬೇಕು, ಈಗ ನಾನು ಚಾಯ್ಸ್ 1 ಹೋಗ್ಲೋ, ಚಾಯ್ಸ್ 2 ಹೋಗ್ಲೋ, ಚಾಯ್ಸ್ 3 ಹೋಗ್ಲೋ, ಚಾಯ್ಸ್ 1 ಏನ್ ಹೇಳುತ್ತೆ, ಚಾಯ್ಸ್ 2 ಏನ್ ಹೇಳುತ್ತೆ, ಚಾಯ್ಸ್ 3 ಏನ್ ಹೇಳುತ್ತೆ, ದಟ್ ಈಸ್ ಅದನ್ನ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ಆದ್ರೂ ಕೂಡ ಈ ವಿಡಿಯೋದಲ್ಲೂ ಸಮ್ ಲಿಟಲ್ ಬಿಟ್ ಡಿಸ್ಕಷನ್ ಮಾಡೋಣ. ಜೊತೆಗೆ ಈಗ ಆಲ್ರೆಡಿ ನಾನು ಚಾಯ್ಸ್ 1 ಹೋದ್ರೆ ಏನಾಗುತ್ತೆ, ಚಾಯ್ಸ್ 2 ಅಂದ್ರೆ ಏನು, ಚಾಯ್ಸ್ 3 ಅಂದ್ರೆ ಏನು. ಚಾಯ್ಸ್ 1 ಹೋದ್ರೆ ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈಡ್ ಅಂತ ಆಗ್ಬಿಡುತ್ತೆ, ನಿಮಗೆ ಯಾವುದೇ ರೀತಿಯ ಆಪ್ಷನ್ ತಗೊಳಕ್ಕೆ ಆಗಲ್ಲ, ಸೆಕೆಂಡ್ ರೌಂಡಿಗೆ ಹೋಗಕ್ಕೆ ಆಗಲ್ಲ. ಆಲ್ರೆಡಿ ಸೀಟ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಸರ್. ಈ ಒಂದು ರೀಸನ್ ಇಂದ ಸರೆಂಡರ್ ಸೀಟ್ಸ್ಗಳಿಂದ ನಿಮ್ಗೆ ಏನಾಗಿದೆ, ಸೀಟ್ಸ್ ಜಾಸ್ತಿ ಆಗಿದೆ. ಇನ್ನೂ ಒಳ್ಳೆ ಕಾಲೇಜ್ ಸಿಗ್ತಿತ್ತೇನೋ ಅನ್ನೋದೊಂದು ಕ್ವಶನ್ ಮಾರ್ಕ್. ಆಲ್ರೆಡಿ ಇವಾಗ ಎಸ್ಟರ್ಡೇ ಬಿಟ್ಟಿದ್ರಿಂದ ನಿಮಗೆ ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡಿದ್ರ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತಗೊಂಡ್ಬಿಟ್ಟು ಮುಂದೋಗಿದ್ರ. ಸೊ ಫಸ್ಟ್ ಆಪ್ಷನ್ ಸಿಕ್ಕಿರೋಂಥದ್ದು ಹ್ಯಾಪಿ ಇದೀನಿ ಅಂತ ಮುಂದೋಗಿದ್ರ, ನಿಮ್ಗೆ ಮೇ ಬಿ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ತಿತ್ತು ಅನ್ನೋದು ಈಗ ಮತ್ತೊಂದು ಕ್ವಶನ್ ಮಾರ್ಕ್ ನಿಮ್ಮ ಮೈಂಡ್ ಅಲ್ಲಿ. ಅಡಿಷನ್ ಟು ದಟ್, ಚಾಯ್ಸ್ 2 ತಗೊಂಡ್ರೆ ನಾನು ಮತ್ತೆ ಆಪ್ಷನ್ ಎಂಟ್ರಿ ಹಾಕ್ಬೋದ ಅಂದ್ರೆ ಹಾಕಕ್ಕಾಗಲ್ಲ, ಅವ್ರ ಕತೆ ಏನು. ಚಾಯ್ಸ್ 3 ತಗೊಂಡು ಹೋಗೋಣ ಅಂದ್ರೆ ಕೊಡ್ತಾರೋ ಕೊಡಲ್ವೋ, ಇನ್ನೂ ಕೂಡ KE ಇಂದ 100% ನೋಟಿಫಿಕೇಶನ್ ಬಂದಿಲ್ಲ. ಹಿಯರ್ 28th ಓನ್ಲಿ, ದಟ್ ಈಸ್ ಅವ್ರು ಏನ್ ಮಾಡಿದ್ದಾರೆ, ನಿಮ್ಗೆ ನೋಟಿಫಿಕೇಶನ್ ಬಂದಿರುವಂತದ್ದು 28/1/2023 ನಲ್ಲಿ. ಬಟ್ ಟುಡೇ ಇಸ್ ಆಲ್ರೆಡಿ 22nd, 23rd, ನಾಳೆವರೆಗೂ ಕೂಡ ನಿಮ್ಗೆ ಟೈಮಿಂಗ್ಸ್ ಇದೆ. ಸೊ ನೀವೇನ್ ಮಾಡ್ಬೇಕು ಈ ಸಂದರ್ಭದಲ್ಲಿ, ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ನೀವು ಒಂದು ಆಪ್ಷನ್ಸ್ ನ ತಗೊಳ್ಳೋಣ. ಬಿಕಾಸ್ ಟುಮಾರೋ ಟಿಲ್ ಈ ಟೈಮಿಂಗ್ಸ್ ವರೆಗೂ ಕೂಡ ನಿಮಗೆ 23/1/23 ದಿಸ್ ಡ್ಯೂರೇಷನ್ಸ್ ವರೆಗೂ ಕೂಡ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಟೈಮಿಂಗ್ಸ್ ಇರೋದ್ರಿಂದ ಟುಮಾರೋ ಮೀನ್ಸ್ ಮಂಡೇ ಬಂದ್ಬಿಟ್ಟು KE ಆಫೀಸ್ ಓಪನ್ ಇರುತ್ತೆ. ಸೊ ಮಾರ್ನಿಂಗ್ 10 o'clock ಅಲ್ಲಿ ಸೊ ಒಂದ್ಸತಿ ವಿಸಿಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಏನಿದೆ ಪ್ರೊಸೆಸ್, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು 100% ಆಗಿ ಒಂದು ಡೀಟೇಲ್ಸ್ ಆಗಿ ತಿಳ್ಕೊಂಡು ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಫಾರ್ ಯು ಪೀಪಲ್. ಓಕೆ, KE ಹೋಗ್ಬಿಟ್ಟು ನಾನು ಒಂದ್ಸತಿ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ದೆನ್ ಆ ಸೇಮ್ ಅಪ್ಡೇಟ್ ನಾನು ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್. ಸೊ ನೀವೇನ್ ಮಾಡಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ ಟಿಲ್ ಟುಮಾರೋ 12 o'clock or 1 o'clock. ಸೊ ಆಫ್ಟರ್ ದಟ್ ಯು ವಿಲ್ ಗೆಟ್ ಎ ಇನ್ಫಾರ್ಮೇಶನ್. ಸೊ ಇಫ್ ಪೀಪಲ್ ನಿಮಗೂ ಕೂಡ ಫ್ರೀ ಇದ್ರೆ ಅಲ್ಲಿಗೆ ಬನ್ನಿ, ಅಲ್ಲೂ ಕೂಡ ಅವ್ರ ಹತ್ರ ನೀವು ಏನಿದೆ ಅಂತ ಹೇಳ್ಕೊಂಡು ವಿಚಾರಿಸ್ಕೊಂಡು ಕೇಳ್ಕೊಂಡು ನೆಕ್ಸ್ಟ್ ಸ್ಟೆಪ್ಸ್ ನ ತಗೊಳ್ಬಹುದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸಪೋಸ್ ಚಾಯ್ಸ್ 1 ಆಲ್ರೆಡಿ ತಗೊಂಡವ್ರ ಕತೆ ಏನು, ಚಾಯ್ಸ್ 2 ತಗೊಳ್ಳ, ಚಾಯ್ಸ್ 3 ತಗೊಳ್ಬೇಕಾ ಅಥವಾ ಬೇಡವಾ, ಏನ್ ಮಾಡೋಣ ಅಂತ ಹೇಳಬೇಕು ಅಂತ ಹೇಳಿದ್ರೆ, ದಟ್ ಈಸ್ ನಿಮ್ಗೆ ಆಲ್ರೆಡಿ ಈಗ ನೋಡಿ ಏನಾಗಿದೆ, ಆಲ್ರೆಡಿ ನೀವು ಚಾಯ್ಸ್ ಅಂತ ಕ್ಲಿಕ್ ಕೊಟ್ರೆ, ಸಪೋಸ್ ಈ ಚಾಯ್ಸ್ ಏನಿದೆ ಈ ಆಪ್ಷನ್, ಇಲ್ಲಿಗೆ ನೀವೇನಾದ್ರು ಎಂಟ್ರಿ ಕೊಟ್ರೆ, ಚಾಯ್ಸ್ ಎಂಟ್ರಿ ಕೊಟ್ರೆ, ದೆನ್ ಯು ವಿಲ್ ಗೆಟ್ ದಿಸ್ ಪೇಜ್. ಇನ್ ದಿಸ್ ಪೇಜ್ admission to professional degree course, that is 2022. Here just observe carefully, choice 1 or choice 2, choice 1 or choice 2 once entered is final. Please be cautious while exercising your choice. ನೀವು ಯಾವುದೇ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ತಿರೋ ತುಂಬಾನೇ ಕಾಶಿಯಸ್ ಆಗಿ ಮೈಂಡ್ ಅಲ್ಲಿ ಥಿಂಕ್ ಮಾಡಿಬಿಟ್ಟು ಆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವಾಟ್ ಗಿವನ್ ಇನ್ ಯುವರ್
ವೆಬ್ಸೈಟ್ ಓನ್ಲಿ, ಐ ಮೀನ್ ಲಿಂಕ್ ಓನ್ಲಿ. ಸೊ ಬಟ್ ಯಾವ್ದಾದ್ರು ಸ್ಟೂಡೆಂಟ್ಸಿಗೆ ಅಲರ್ಟ್ ಆಗಿದ್ರೆ, ಇದು ಇಷ್ಟ ಇದ್ರೆ, ಇದು ಹ್ಯಾಪಿ ಇದ್ರೆ ಚಾಯ್ಸ್ 1 ತಗೊಂಡ್ಬಿಟ್ಟು ಹೋಗ್ಬೋದು. ಬಟ್ ಇಲ್ಲ ಅಂತ ಹೇಳಿದ್ರೆ ಚಾಯ್ಸ್ 2 ತಗೊಳ್ಬೇಕಾ, ಚಾಯ್ಸ್ 3 ತಗೊಳ್ಬೇಕಾ? ಚಾಯ್ಸ್ 1 ತಗೊಂಡ್ರೆ ಏನಾಗುತ್ತೆ, ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ ಅದ್ರ ಬಗ್ಗೆ ಹೇಳೋಣ. ಬಿಫೋರ್ ದಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮಲ್ಲಿ ಪ್ರತಿ ವರ್ಷ ಕೂಡ CET ಮಾಡ್ಕೊಂಡು ಬರ್ತಾ ಇದೀವಿ. ಬಟ್ ಈ ವರ್ಷ ತುಂಬಾನೇ ಹ್ಯಾಪಿ ನ್ಯೂಸ್, ಆಸ್ ದ ಸೇಮ್ ಟೈಮ್ ಇವೊಂದು ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಏನಾಗಿತ್ತು ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ನಮ್ಮಲ್ಲಿ ಸೇರ್ಕೊಂಡವರು ಹ್ಯಾಪಿ ಆಗಿದ್ರು, ಎಷ್ಟೋ ಜನ ಸೀಟ್ ಸಿಗದೇನೆ ರ್ಯಾಂಕ್ಗಳನ್ನ ಜಾಸ್ತಿ ತಗೊಂಡ್ಬಿಟ್ಟು ಅವರು ಸಫರ್ ಪಡ್ತಾ ಇದ್ರು. ಸೊ ಈ ಮೂಮೆಂಟ್ ಅಲ್ಲಿ ಸರೌಂಡೆಡ್ ಸೀಟ್ಸ್ ಏನ್ ಕೊಟ್ಟಿದಾರಲ್ಲ ಅದರಿಂದ ತುಂಬಾನೇ ಹ್ಯಾಪಿ ಆಗ್ತಿದೆ. ಬಿಕಾಸ್ ನಿಮ್ಗೂ ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ ಅನ್ನೋದೇ ಒಂದು ತುಂಬಾನೇ ಖುಷಿಯಾದಂತ ವಿಚಾರ. ಸೊ ಇದಕ್ಕಿಂತ ಮುಂಚೆ ಸೀಟ್ ಸಿಗ್ತಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಎಷ್ಟೋ ಜನ ಹುಡುಗರು ಕಾಲ್ ಮಾಡ್ತಾ ಇದ್ರು, ಸರ್ ನೆಕ್ಸ್ಟ್ ಇಯರ್ CET ಬರೀಬೇಕಾ, ನೆಕ್ಸ್ಟ್ ಇಯರ್ ಮತ್ತೆ ಇದು ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇದ್ರು. ಈ ಒಂದು ಗುಡ್ ನ್ಯೂಸ್ ಇಂದ ನೀವು ಮೇ ಬಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ನೀವು ಇದೇ ತರ ನಮ್ಮಲ್ಲೂ ಕೂಡ ಪ್ರತಿ ವರ್ಷ CET ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಗೇನಾದ್ರು ನಿಮ್ ಜೂನಿಯರ್ಸ್, ಫ್ರೆಂಡ್ಸ್, ನೀವ್ಯಾರು ಇಲ್ದೇ ಇದ್ದವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿ ಅಂತ ನಾನು ಸಂದರ್ಭ ಹೇಳ್ತಾ. ಸೊ ಇಲ್ಲಿ ಸಪೋಸ್ ನೀವೇನಾದ್ರು ಈಗ ಚಾಯ್ಸ್ 1 ತಗೊಂಡ್ರೆ, ದಟ್ ಈಸ್ ಚಾಯ್ಸ್ 1. ಸಪೋಸ್ ನೀವು ಇದನ್ನ ಕ್ಲಿಕ್ ಮಾಡ್ರೆ ಏನ್ ಹೇಳುತ್ತೆ, ದಟ್ ಈಸ್ ವಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ಸ್. ಒಂದ್ ವೇಳೆ ಡಿಯರ್ ಸ್ಟೂಡೆಂಟ್ಸ್ ಏನು ಬೇಡಪ್ಪ, ರಿಸ್ಕೇ ಬೇಡ, ಆಲ್ರೆಡಿ ಚಾಯ್ಸ್ ಏನ್ ಸಿಕ್ಕಿದೆ ಅದು ನನಗೆ ಹ್ಯಾಪಿ ಇದೆ ಅಂದ್ರೆ ದೆನ್ ಯು ಕ್ಯಾನ್ ಗೋ, ನಥಿಂಗ್ ಟು ವರಿ ಅಬೌಟ್ ದಿಟ್. ಸಪೋಸ್ ನಿಮಗೆ ಸಿಕ್ಕಿರೋಂಥ ಚಾಯ್ಸ್ ಇದೆ ಅಂದ್ರೆ ಹೋಗ್ಬಿಡ್ರಿ. ಇಲ್ಲ ಸರ್ ನನಗೆ ಚಾಯ್ಸ್ ಸಿಕ್ಕಿರೋದು ಆಪ್ಷನ್ಸ್ ಅಷ್ಟು ಹ್ಯಾಪಿ ಇಲ್ಲ, ಮೇ ಬಿ ನಂಗೆ ಇನ್ನೂ ಕೂಡ ಬೆಟರ್ ಕಾಲೇಜ್, ಟಾಪ್ ಅಲ್ಲಿ ಇರುವಂತಹ ಬೆಟರ್ ಕಾಲೇಜ್ ಸಿಗ್ಬೋದೇನೋ ಅಂತ ತಿಳ್ಕೊಬೇಕು ಅಂತಂದ್ರೆ ಅದಕ್ಕೇನ್ ಮಾಡ್ಬೇಕಾಗುತ್ತೆ, ದಟ್ ಈಸ್ ಚಾಯ್ಸ್ 2 ಹೇಳುತ್ತೆ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಇದನ್ನ ಆಲ್ರೆಡಿ ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ನಾಳೆ ನಿಮಗೆ KEA ಹೋಗ್ಬಿಟ್ಟು ಮಾತಾಡಿ ಹೇಳೋ ತನಕ ಸ್ವಲ್ಪ ವೇಟ್ ಮಾಡಿ. ನೀವು ಕೂಡ ಯಾರೆಲ್ಲ ಫ್ರೀ ಇದ್ರೆ ಒಂದ್ಸತಿ ಬರ್ಬೋದು, ಇಲ್ಲ ನಿಮ್ಮ ಪೇರೆಂಟ್ಸ್ ಜೊತೆನೋ ನಿಮ್ಮ ಫ್ರೆಂಡ್ಸ್ ಜೊತೆನೋ ನೀವು ಒಂದ್ಸತಿ ಬಂದು ಡಿಸ್ಕಷನ್ ಮಾಡ್ಕೊಂಡು ದೆನ್ ಯು ಕ್ಯಾನ್ ಟೇಕ್ ಯುವರ್ ಫೈನಲ್ ಡಿಸಿಷನ್. ಬಟ್ ಚಾಯ್ಸ್ 3 ಬಂದ್ಬಿಟ್ಟು ನಿಮ್ಗೆ ಈಗ ಏನ್ ಸಿಕ್ಕಿದೆ ಅದು ಸ್ಯಾಟಿಸ್ಫೈ ಅಲ್ಲ, ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಸೊ ಟುಮಾರೋ ಒಂದ್ಸತಿ ಡಿಸ್ಕಷನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಚಾಯ್ಸ್ 3 ಹೋಗೋದು ಐ ಗೆಸ್ ಮೈ ವೇನಲ್ಲಿ ಬೆಟರ್ ಅನ್ಸುತ್ತೆ. ಬಿಕಾಸ್ ಸರೌಂಡೆಡ್ ಸೀಟ್ಸ್ ನ ಕೊಟ್ಟಿರೋದ್ರಿಂದ ಎಷ್ಟು ಸೀಟ್ಸ್ಗಳು ಜಾಸ್ತಿ ಇರುತ್ತೆ, ಇವನ್ ಟಾಪ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ಮೋರ್ ಇದೆ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಚಾಯ್ಸ್ 4 ಈಸ್ ದಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ KEA ಅಲಾಟೆಡ್ ಸೀಟ್ಸ್. ಹಾಗಂದ್ರೆ ಬೇಡ ಅಂತ ನೀವು ಹೊರಡೆ ಹೋಗುವಂತ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಚಾಯ್ಸ್ 4. ಸೊ ಇದು ನಿಮಗೆ ಬೇಡ, ಬಟ್ ಇದನ್ನ ತಗೊಳ್ಬಹುದು. ಇಫ್ ನಾಟ್ ಯು ಕ್ಯಾನ್ ಗೋ ವಿತ್ ಚಾಯ್ಸ್ 2 ಆಲ್ಸೋ. ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಇನ್ನೂ ಕೂಡ ಟಾಪ್ ಅಲ್ಲಿ ಇರುವಂತಹ ಬೆಟರ್ ಕಾಲೇಜ್ ಸಿಗುತ್ತೆ. ಇದಿಷ್ಟು ಈಗ ಆಲ್ರೆಡಿ ಅಲೌಟ್ ಆಗಿರುವಂತವ್ರಿಗೆ ಆಯ್ತು. ಹಾಗಾದ್ರೆ ಅಲೌಟ್ ಆಗದೆ ಇದ್ದವ್ರ ಕತೆ ಏನು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟನ್ನು ತಗೊಂಡ್ಬಿಟ್ಟು ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 1, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, 4 ತಗೊಂಡ್ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಈ ಸಬ್ಮಿಟ್ ಕೊಡಬೇಕಾಗತ್ತೆ. ಓಕೆ, ದಿಸ್ ಇಸ್ ಅ ಪ್ರೊಸೀಜರ್. ಬಟ್ ಕೆಲವೊಬ್ಬರಿಗೆ ಸೀಟ್ಸ್ಗಳು ಇನ್ನೂ ಕೂಡ ಅಲರ್ಟೇ ಆಗಿಲ್ಲ ಬಿಕಾಸ್ ಆಫ್ ಲೆಸ್ ಸೀಟ್ಸ್ ಇದ್ದಿದ್ರಿಂದ ಇಷ್ಟು ಟೈಮ್. ಸೊ ಈಗ ನೀವೇನ್ ಮಾಡಬೇಕು, ನಥಿಂಗ್ ಟು ವರಿ, ಆಲ್ರೆಡಿ ನೀವು ಚಾಯ್ಸ್ ಮಾಡ್ಬಿಟ್ಟಿದ್ದೀರಾ. ನಿಮ್ಗೆ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿನ ಅವ್ರು ಇಲ್ಲಿ ಏನ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಬೇಕಾಗಿರೋದು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಬಟ್ ಸೀಟ್ಸ್ ಕೂಡ ಅಲರ್ಟ್ ಆಗಿಲ್ಲ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂತದ್ದು ಸಾಫ್ಟ್ವೇರ್ ಹಾಗೆ ಇರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಸ್ ಇದ್ರೆ ನಿಮ್ಗೆ ಇಲ್ಲಿ ಅಲರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಸೈಲೆಂಟ್ ಆಗಿ ಇವಾಗ ವೇಟ್ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಓನ್ಲಿ ಈಗ ಆಲ್ರೆಡಿ ಗೌರ್ಮೆಂಟ್ ಆರ್ಡರ್ ಪ್ರಕಾರವಾಗಿ ಫಸ್ಟ್ ರೌಂಡ್ ಅಲ್ಲಿ ನೀವು ಸೀಟ್ ಕೊಡಿ ಅಂತ ಹೇಳಿದ್ರು, ಬಟ್ ಇವರು ಆಲ್ರೆಡಿ ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಟುಮಾರೋ ಬೈ 10 o'clock ಅಲ್ಲಿ KEA ಅವ್ರ ಹತ್ರ ಹೋಗಿ ವಿಚಾರಿಸೋಣ, ಡೀಟೇಲ್ಸ್ ಆಗಿ ಕೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಕೊಳಕ್ಕಾಗತ್ತೆ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ತಾಳ್ಮೆಯಿಂದ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು. ಸೊ ಅಲಾಟೆಡ್ ಸೀಟ್ ಅವ್ರು ಯಾರು ತಲೆ ಕೆಡಿಸ್ಕೊಳ್ಬೇಡ್ರಿ. ಐ ಗೆಸ್ ದಿಸ್ ಒನ್ ಆಫ್ ದ ಗುಡ್ ನ್ಯೂಸ್. ನಿಮ್ಗೆ ಎಲ್ಲರಿಗೂ ಕೂಡ ಸೀಟ್ಸ್ ಎಲ್ಲರಿಗೂ ಕೂಡ ಸಿಗುವಂತ ಚಾನ್ಸಸ್ ತುಂಬಾ ಇದೆ. ಸೊ ಎಲ್ಲರಿಗೂ ಸೀಟ್ ಸಿಗುತ್ತಲ್ಲ, ಇದೇ ತುಂಬಾನೇ ಖುಷಿಯಾದಂತ ವಿಚಾರ. ಸೊ ಆಕ್ಚುಲಿ ಎಷ್ಟೋ ಜನ ಹುಡುಗರು ಕಾಲ್ ಮಾಡ್ಬಿಟ್ಟು ನಂಗೆ ಸೀಟ್ ಸಿಗ್ಲಿಲ್ಲ ಸರ್ ಅಂತ ಹೇಳಿದಾಗ ತುಂಬಾನೇ ಬೇಜಾರಾಗ್ತಿತ್ತು. ಬಿಕಾಸ್ ಓದುವ ಮೈಂಡ್ಗೆ, ಓದುವ ಪರ್ಸನ್ಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಬ್ಯಾಡ್ ಥಿಂಗ್. ಅಗೇನ್ ಗೌರ್ಮೆಂಟ್ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಆಪರ್ಚುನಿಟಿ ಕೊಡ್ಬೇಕು ಅನ್ನೋ ಒಂದು ರೀಸನ್ ಇಂದ ಐ ಗೆಸ್ ಈ ಒಂದು ಸರೌಂಡೆಡ್ ಸೀಟ್ಸ್ ನ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡ್ರಿ. ಜೊತೆಗೆ ಲೈಫ್ ಅಲ್ಲಿ ಈಗ ಆಲ್ರೆಡಿ ನಿಮಗೆ ಬಹಳನೇ ಬೇಸತ್ತಿರ್ತೀರ, 2-3-4 ಡೇಸ್ ಇಂದ ಸೀಟ್ ಸಿಕ್ಕಿಲ್ವಲ್ಲ, ಮುಂದೇನು ಅನ್ನೋ ಒಂದು ಕ್ವಶನ್ ಮಾರ್ಕ್ ನಿಮ್ ಲೈಫ್ ಅಲ್ಲಿ ಇರುತ್ತೆ. ಇದು ನಿಮ್ಮ ಲೈಫ್ ಅಲ್ಲಿ ಒಂದು ಪಾಠ ಅನ್ಕೊಳ್ರಿ.
ನೆಕ್ಸ್ಟ್ ಇಂಜಿನಿಯರಿಂಗ್ ಏನಿವೆ ಈಗ ಒಂದು ಆಪರ್ಚುನ್ ಸಿಗ್ತಾ ಇದೆ, ಇಂಜಿನಿಯರಿಂಗ್ ಎಂಟ್ರಿ ಕೊಡ್ತೀರಾ, ಒನ್ಸ್ ಎಂಟ್ರಿ ಕೊಟ್ಟ ಮೇಲೆ ಲೈಫ್ ಅಲ್ಲಿ ನೆಕ್ಸ್ಟ್ ಟೈಮ್ ಈ ತರ ನಿಮ್ಗೆ ಯಾವತ್ತೂ ಹೋಗ್ಬಾರ್ದು. ಯು ಶುಡ್ ಬಿ ಇನ್ ಎ ಟಾಪ್ ಲೆವೆಲ್. ಸೊ ನಾನ್ ಟಾಪ್ ಲೆವೆಲ್ ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಯಾವ ತರ ಓದ್ಬೇಕು ಅದನ್ನ ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕಾಗತ್ತೆ. ಪ್ರತಿದಿನ ನಿಮ್ಮ ಡೆಡಿಕೇಶನ್, ನಿಮ್ಮ ವರ್ಕ್, ನಿಮ್ಮ ಪ್ರೋಗ್ರೆಸ್ ಆ ಡೈರೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ಯಾವಾಗ್ಲಾದ್ರೂ ನೀವು ಫೇಲ್ಯೂರ್ ಆದಾಗ ಸೋ ಮೆನಿ ವರ್ಡ್ಸ್ಗಳು ನಿಮ್ ಬಗ್ಗೆ ಮಾತಾಡ್ತಾ ಇರ್ತವೆ ಡಿಯರ್ ಸ್ಟೂಡೆಂಟ್ಸ್. ಈಗ ಐ ಗೆಸ್ ಲಾಸ್ಟ್ 2-3-4 ಡೇಸ್ ಇಂದ ಸೀಟ್ಸ್ ಅಲರ್ಟ್ ಆಗದೆ ಇರುವಂತಹ ಸ್ಟೂಡೆಂಟ್ಸ್ಗೆ ಎಷ್ಟು ನೋವಾಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಅರಿವಾಗ್ತಿದೆ. ಸೊ ನಿಮ್ಮ ಎಲ್ಲ ಕಾಲ್ಗಳು, ನಿಮ್ಮ ಎಲ್ಲ ಮೆಸೇಜ್ಗಳು ಪ್ರತಿಯೊಂದು ನೋಡಿದಾಗ ಅನ್ಸಿರುವಂಥದ್ದು. ಸೊ ಲೈಫಲ್ಲಿ ಇದೊಂದು ಪಾಠ ಅಂತ ತಗೊಳ್ರಿ. ನೆಕ್ಸ್ಟ್ ಒಂದು ಟಾಪ್ ಲೆವೆಲ್ಗೆ ರೀಚ್ ಆಗೋ ತನಕ ನಿಮ್ಮ ಲೈಫಲ್ಲಿ ಯಾವತ್ತೂ ಕೂಡ ಹಿಂದೆ ಬೀಳ್ಬೇಡ್ರಿ. ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಪರ್ಸನ್ ಆಗಿ ನಿಮಗೆ ಕಾಲೇಜ್ಗಳಾಗಿರ್ಬೋದು, ಇಟ್ ಮೇ ಬಿ ಎ ಜಾಬ್ ಆಗಿರ್ಬೋದು, ಎನಿಥಿಂಗ್ಸ್ ಇನ್ ಯುವರ್ ಲೈಫ್ ಸಿಗ್ಬೇಕು. ಆ ಡೈರೆಕ್ಷನ್ಸ್ ಅಲ್ಲಿ ಫೋಕಸ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೆಕ್ಸ್ಟ್ ನೀವು ನಾಳೆವರೆಗೂ ವೆಯ್ಟ್ ಮಾಡಿ, ಸೀಟ್ಸ್ ನಿಮಗೂ ಕೂಡ ಅಲರ್ಟ್ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ವರ್ಡ್ಸ್ ನಾನು ನಿಮ್ಗೆ ಹಂಚ್ಕೊಳ್ತಾ, ಇದೇ ಸಂದರ್ಭದಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ಬೇಕು ಅಂತೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿ. ನಮ್ಮ ಅಕಾಡೆಮಿಯಿಂದ ಬುಕ್ಸ್ ಕೂಡ ಇದೆ, ಆಲ್ರೆಡಿ ನೀವು ಸ್ಟಡಿ ಮಾಡಿದ್ರ, ಐ ನೋ ದಟ್. ಸೊ ಇದೇ ತರ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು, ಬಾಯ್.